ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಇವಾಗ ಜಸ್ಟ್ ಏನ್ ಬರ್ತಾ ಇದೆ ಅಪ್ಡೇಟು. ಸೂಪರ್ ಫ್ರೆಶ್ ಆಗಿ 350 ಜನ ರೌಂಡ್ ಫಿಗರ್ ಆಗಿದ್ದಂಥ ಒಂದು ಟೋಟಲ್ನ ಇವಾಗ ಬ್ರೇಕ್ ಮಾಡಿಬಿಟ್ಟು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಮತ್ತೆ ಎಡಿಟಿಂಗ್ ಮಾಡಿಬಿಟ್ಟು ಇವಾಗ ಮತ್ತೆ ಈಚೆ ಕಡೆ ಬಿಟ್ಟಿದ್ದಾರೆ. 350 ಜನ ಆಪ್ಷನ್ ಇರೋದು, 359 ಜನ 9 ಜನ ಹೊಸದಾಗಿ ಈ ಆಪ್ಷನಲ್ಲಿ ಆ್ಯಡ್ ಆಗಿದ್ದಾರೆ. ಫೈನಲ್ ಮೂಮೆಂಟಲ್ಲಿ ಆ್ಯಡ್ ಆಗಿರೋಂಥ ಆ 9 ಜನ ಯಾರು? ನಾನು ಅನ್ಕೊತಾ ಇದ್ದೆ, ಏನು ಗುರು ಇದು ಒಬ್ಬರು ಅಸೋಸಿಯೇಟ್ ನೇಷನ್ ಪ್ಲೇಯರ್ಗಳೇ ಇಲ್ವಲ್ಲ ಇಲ್ಲಿ ಅಂತ. ಓವರ್ಸೀಸ್ ಪ್ಲೇಯರ್ ಓಕೆ, ಅಸೋಸಿಯೇಟ್ ನೇಷನ್ ಪ್ಲೇಯರ್ಗಳೇ ಇಲ್ಲ ಆಪ್ಷನಲ್ಲಿ. 350 ಜನದ ಲಿಸ್ಟಲ್ಲಿ ಯಾರು ಅಸೋಸಿಯೇಟ್ ನೇಷನ್ ಪ್ಲೇಯರ್ ಇರಲಿಲ್ಲ. ಸೊ ಇವಾಗ ಫೀಚರ್ ಆಗ್ತಿರೋಂಥ ಒಬ್ಬರು ಅಸೋಸಿಯೇಟ್ ನೇಷನ್ ಪ್ಲೇಯರ್ ಯಾರು ಅಂತಂದರೆ 9 ಜನ ಏನೋ ಹೇಳ್ತಾ ಇದ್ದೀನಿ. ಇದರಲ್ಲಿ ಒಬ್ಬರು ಅಸೋಸಿಯೇಟ್ ನೇಷನ್ ಪ್ಲೇಯರ್ ಕೂಡ ಇದೆ. ಅದೇ ಮಲೇಷ್ಯಾದಿಂದ ಆ್ಯಡ್ ಆನ್ ಆಗ್ತಾ ಇರೋವಂಥವ್ರು ವೈರನ್ದೀಪ್ ಸಿಂಗ್ ಅಂತ. ಇಂಡಿಯನ್ ಬೇಸ್ನೇ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಆದರೂ ಮಲೇಷಿಯನ್ ಸಿಟಿಸನ್ಶಿಪ್ ಇವ್ರಿಗೆ ಇರೋದು. ಮಲೇಷಿಯಾಗೆ ಆಡೋವಂಥ ಪ್ಲೇಯರು. ಸೊ ಇವರು ಇವಾಗ ಆ್ಯಡ್ ಆನ್ ಆಗಿದ್ದಾರೆ. ಏನೋ ಫ್ರಾಂಚೈಸಿಗಳಿಗೆ ಇಷ್ಟ ಆಗಿರ್ಬೋದು ಇವ್ರಲ್ಲಿ, ಅದಕ್ಕೋಸ್ಕರ ಇವ್ರನ್ನ ಆ್ಯಡ್ ಆನ್ ಮಾಡ್ಕೊಳ್ರಪ್ಪ ಲಾಸ್ಟ್ ಮೂಮೆಂಟಿಗೆ. ನೋಡೋಣ ಸ್ವಲ್ಪ ಸೀನಲ್ಲಿ ಇಟ್ಕೊಳ್ಳೋ ಇವ್ರು, ಅಂದರೆ ಇವ್ರು ಪಿಕ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ನೋಡೋಣಪ್ಪ, ಏಕೈಕ ಅಸೋಸಿಯೇಟ್ ನೇಷನ್ ಪ್ಲೇಯರ್ ಬೇರೆ ಇರೋದು. ಪಿಕ್ ಆದರೂ ಆಗ್ಬೋದು, ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಸ್ವಲ್ಪ ಡಿಮ್ಯಾಂಡ್ ಕೊಟ್ಬಿಟ್ಟು ಹಾಕಿಸ್ಕೊಂಡಿರುವಂಥದ್ದು. 6 ಜನ ಇಂಡಿಯನ್ ಪ್ಲೇಯರ್ಸ್ಗಳು ಇಲ್ಲಿ ಆ್ಯಡ್ ಆನ್ ಆಗಿದ್ದಾರೆ. ಅದರಲ್ಲಿ IPL ಆಡಿರುವಂಥ ಪ್ಲೇಯರ್ ಒಬ್ಬರು ಆ್ಯಡ್ ಆನ್ ಆಗಿದ್ದಾರೆ. ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೇನೆ ಅಂದರೆ ಸ್ವಸ್ತಿಕ್ ಚಿಕಾರ ಅವ್ರ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು. ಸ್ವಸ್ತಿಕ್ ಚಿಕಾರ ಅವ್ರ ಹೆಸರು ಇರಲಿಲ್ಲ ಆಪ್ಷನಲ್ಲಿ. ಏನು ಗುರು ಜಿಗುಪ್ಸೆ ಬಂದ್ಬಿಡ್ತಾ ಸ್ವಸ್ತಿಕ್ ಚಿಕಾರಾಗೆ. RCB ಡ್ರಾಪ್ ಮಾಡಿದ್ರಿಂದ, RCB ಬಿಟ್ಬಿಟ್ಟಿದ್ರಿಂದ ಇನ್ನು ಇಟ್ಕೊಂಡ್ರು ಬಿಟ್ಟರು, ಏನಾದ್ರು ಜಿಗುಪ್ಸೆ ಬಂದ್ಬಿಟ್ಟು ಆಕ್ಷನ್ಗೆ ರಿಜಿಸ್ಟರ್ ಮಾಡಲಿಲ್ವಾ, ಎಲ್ಲೂ ಪಿಕ್ ಆಗಲ್ಲ ನಾನು ಅಂತ ಅನ್ಕೊಂಡು ಕೂತ್ಕೊಂಡಿದ್ವಿ ನಾವು. ಇವಾಗಿಲ್ಲಪ್ಪ ಫೈನಲ್ ಲಿಸ್ಟಲ್ಲಿ ಇವಾಗ 9 ಜನದ ಲಿಸ್ಟ್ ಏನಿದೆ ಅದರಲ್ಲಿ ನಮ್ಮ RCBಯ ಎಕ್ಸ್ ಪ್ಲೇಯರ್ ಆದಂಥ ಸ್ವಸ್ತಿಕ್ ಚಿಕಾರ ಅವರು ಕೂಡ ಆ್ಯಡ್ ಆನ್ ಆಗಿದ್ದಾರೆ. ಸೊ ಸ್ವಸ್ತಿಕ್ ಚಿಕಾರ ಅವ್ರ ಹೆಸರು ಇವಾಗ ಕೇಳಿಸಿದೆ ಗುರು. ಇವಾಗ RCB ಏನು RCB ಪಿಕ್ ಮಾಡಲ್ಲ ಸ್ವಸ್ತಿಕ್ ಚಿಕಾರ. ಅವರ ಆ್ಯಟಿಟ್ಯೂಡ್ ಸರಿ ಇಲ್ಲ ಅಂತ ಬಿಟ್ಟಿದ್ದಾರೆ. ಸೊ ಪ್ಲೇಯರ್ನ ಆ್ಯಟಿಟ್ಯೂಡ್ ಇಷ್ಟ ಆಗಬೇಕು ಫಸ್ಟು ಫ್ರಾಂಚೈಸ್ಗೆ. ಅವರು ಹೆಂಗೆ ಬೇಕೋ ಹಂಗೆ ಒಳ್ಳೆ ಚೈಲ್ಡ್ ಥರ ಆಡೋದು ನೋಡ್ತು ಅಂತಂದರೆ ಯಾವ ಟೀಮು ಪಿಕ್ ಮಾಡಲ್ವೇನಪ್ಪ. ಅವ್ರ ಆ್ಯಟಿಟ್ಯೂಡೇ ಹಂಗೈತೆ. ಸೀನಿಯರ್ ಪ್ಲೇಯರ್ಸ್ಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಆಡೋದು, ಚುಚ್ಚು ಥರ ಆಡೋದು. ಸೊ ನೋಡೋಣಪ್ಪ ಅದೇನು ಮಾಡ್ತಾರೆ ಅಂತ. ಸ್ವಸ್ತಿಕ್ ಚಿಕಾರನು ಕೂಡ ಆ್ಯಡ್ ಆನ್ ಆಗಿದ್ದಾರೆ. ಆ್ಯಂಡ್ ಮಣಿಶಂಕರ್ ಇವರೇನು IPL ಆಡಿಲ್ಲ, ಸ್ಕ್ವಾಡಲ್ಲಿದ್ದರು ಅಷ್ಟೇ. IPL ಆಡಿರೋಂಥ ಪ್ಲೇಯರ್ ಬಂದ್ಬಿಟ್ಟು ವಿರಾಟ್ ಸಿಂಗ್ ಅಂತ, ಜಾರ್ಖಂಡ್ನ ಪ್ಲೇಯರು, ಅವರು ಆ್ಯಡ್ ಆನ್ ಆಗಿದ್ದಾರೆ, ಫೀಚರ್ ಆಗಿರುವಂಥವ್ರು. ಆಮೇಲೆ ರಾಹುಲ್ ರಾಜ್ ನಮಾಲಾ ಅಂತ ಒಬ್ಬರು ಆ್ಯಡ್ ಆಗಿದ್ದಾರೆ, ಉತ್ತರಾಖಂಡ್ ಪ್ಲೇಯರು. KL ಶ್ರೀಜಿತ್ ನಮ್ಮ ಕರ್ನಾಟಕ ಪ್ಲೇಯರು ಆ್ಯಡ್ ಆನ್ ಆಗಿದ್ದಾರೆ. KL ರಾಹುಲ್ ತಮಾಲ್ ಅವರು, KL ಶ್ರೀಜಿತ್ ಬೇರೆ. ಓಕೆ, ಚಮಾನ್ ಮೈಲಿಂದ್ ಅಂತ ಇವ್ರ ಹೆಸರನ್ನ ಕೇಳಿರ್ತೀರಾ, ಚಮಾನ್ ಮೈಲಿಂದು. ಸೊ ಇವರು ಹೈದರಾಬಾದ್ ಪ್ಲೇಯರು ಆ್ಯಡ್ ಆನ್ ಆಗಿದ್ದಾರೆ. ಆ್ಯಂಡ್ ತ್ರಿಪುರಾಯಿಂದ ಮಣಿಶಂಕರ್ ಮುರಾಸಿಂಗ್ ಅಂತ ಒಬ್ಬರು, ಮುರಾಸಿಂಗ್ ಅಂತ ಆ್ಯಡ್ ಆಗಿದ್ದಾರೆ. ಇನ್ನು ಓವರ್ಸೀಸ್ ಪ್ಲೇಯರ್ ಅಂತ ಬಂದಾಗ ಇಲ್ಲಿ ನೀವು ಅದನ್ನು ಕೂಡ ಓವರ್ಸೀಸ್ ಅಂತ ಕನ್ಸಿಡರ್ ಮಾಡ್ತೀರಾ, ಅಸೋಸಿಯೇಟ್ ನೇಷನ್ ಕೂಡ ಓವರ್ಸೀಸ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತಂದರೆ ಇಲ್ಲಿ ಓವರ್ಲಾಗಿ ಮೂರು ಜನ ಆ್ಯಡ್ ಆನ್ ಆಗಿದ್ದಾರೆ. ಅದೇ ಅವ್ರದ್ದು ಹೇಳಿದ್ನಲ್ಲ ಮಲೇಷಿಯಾ ಪ್ಲೇಯರು, ಜೊತೆಗೆ ಕ್ಯಾಮ್ರಾನ್ ಗ್ರೀನು ಆಪ್ಷನಲ್ಲಿದ್ದಾರೆ. ಕ್ರಿಸ್ ಗ್ರೀನು, ಸೊ ಇವರು ಕೂಡ IPLಲ್ಲಿ ಫೀಚರ್ ಆಗಿದ್ದರು. ಕ್ರಿಸ್ ಗ್ರೀನು ಆಲ್ರೆಡಿ. ಸೊ ಮತ್ತೆ ಇವಾಗ ಹೊಸದಾಗಿ ರಿಜಿಸ್ಟರ್ ಆಗಿದ್ದಾರೆ. 8th ಮೂಮೆಂಟಿಗೆ ಕ್ರಿಸ್ ಗ್ರೀನು ಆ್ಯಡ್ ಆನ್ ಆಗಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಪ್ಲೇಯರ್ ಯಾರಪ್ಪ ಅಂತಂದರೆ ಎತಾನ್ ಬೂಷ್ ಅಂತ, ಈ ಸೌತ್ ಆಫ್ರಿಕನ್ ಪ್ಲೇಯರು ಆ್ಯಡ್ ಆನ್ ಆಗಿದ್ದಾರೆ. ಸೊ ಇವ್ರ ಹೆಸರು ಕೂಡ ಕೇಳಿರಲಿಲ್ಲ ನಾವು ಆಪ್ಷನಲ್ಲಿ, ಅಂದರೆ ಈ 350 ಮೆಂಬರ್ಸ್ಗಳ ಲಿಸ್ಟಲ್ಲಿ. ಸೊ ಜೆನ್ಯೂನ್ ಓವರ್ಸೀಸ್ ಅಂತ ತಗೊಂಡಾಗ 2 ಆ್ಯಂಡ್ ಅಸೋಸಿಯೇಟ್ ನೇಷನು ಅಂತ ತಗೊಂಡಾಗ 3 ಜನ, ಜೊತೆಗೆ 6 ಜನ ಇಂಡಿಯನ್ ಪ್ಲೇಯರ್ಸು ಹೊಸದಾಗಿ ಆ್ಯಡ್ ಆನ್ ಆಗಿರೋದು. ಟೋಟಲಾಗಿ 9 ಜನ ಹೊಸ ಪಿಕ್ಸ್ಗಳು ಸಿಗ್ತಾರೆ ಬೈ ಮಾಡ್ಕೊಳ್ಳೋದಕ್ಕೆ. ಸೊ ಏನೋ ಲಾಸ್ಟ್ ಮೂಮೆಂಟಿಗೆ ಆ್ಯಡ್ ಆನ್ ಮಾಡಿಸಿದ್ರೆ ಇವ್ರನ್ನೆಲ್ಲ ಅಂತಂದರೆ ಅಟ್ಲೀಸ್ಟ್ ಇವರಲ್ಲಿ ಒಬ್ಬರನ್ನಾರ ತಗೊಂತು ಅಂದರೆ ಅರ್ಥ ಇರುತ್ತೆ. ಇಲ್ಲಾಂದರೆ 9 ಜನ ಆ್ಯಡ್ ಮಾಡಿದ್ರು ಕೂಡ ಅರ್ಥನೇ ಇರೋದಿಲ್ಲ, ಹಂಗಾಗಿ ಹೋಗ್ಬಿಡುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಫೈನಲ್ ಲಿಸ್ಟು 359 ಜನದ್ದು. ಆ 350 ಜನ ನೋಡಿರ್ತೀರ, ಈ 9 ಜನದ್ದು ಕೂಡ ನೋಡ್ಕೊಬಿಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.